ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ದೆಹಲಿಗೆ ಹೋಗುವಾಗ DCM, ದೆಹಲಿಯಿಂದ ಹೊಳ್ಳೆ ಬರುವಾಗ CM. ಹಿಂಗೂ ಆಗಬಹುದೇನೋ ಅಂತ ಹೇಳಿ DKಶಿ ಬಣದ ಶಾಸಕರು, ಸಚಿವರು, ಅವರ ಅಭಿಮಾನಿಗಳು ಕನಸು ಕಾಣ್ಲಿಕತ್ತಾರ. ಎಲ್ಲರ ದೃಷ್ಟಿ ಈಗ ದೆಹಲಿ ಕಡೆ ನೆಟ್ಟೈತ್ ನೋಡ್ರಪ್ಪ. ದೆಹಲಿ AICC ಆಫೀಸ್ನ್ಯಾಗ ಹೈ ವೋಲ್ಟೇಜ್ ಮೀಟಿಂಗ್ ನೋಡ್ರಿ. ಇಂದಲ್ಲ ನಾಳೆ ನನಗೆ CM ಕುರ್ಚಿ ಸಿಕ್ಕೇ ಸಿಗ್ತದಂತ ಎಷ್ಟು ದಿನ ಸುಮ್ಮನಿದ್ರು DKಶಿ ಸಾಹೇಬ್ರು. ಇನ್ನ ಮೇಲೆ ಸುಮ್ಮನೆ ಇರುವುದಿಲ್ಲ. ಯಾಕಂದ್ರೆ ಈ ಸಲ ಸಿಂಹನಂಗ ಘರ್ಜನೆ ಮಾಡ್ಲಿಕ್ಕೆ ದೆಹಲಿಗೆ ಹೋಗ್ಯಾರ ಅವರು. ಯಾಕಂದ್ರ ಇಷ್ಟ ದಿನ ಕಾಯ್ಕೊಂಡು ಕುಂತು ಸಾಕಾಯ್ತು ಅವ್ರಿಗೆ. ಅರ್ಧ ಅಧಿಕಾರದ ಅವಧಿನೇ ಮುಗೀತು, ಇನ್ನೂ CM ಕುರ್ಚಿ ಸಿಕ್ಕಿಲ್ಲ ಅಂದ್ರೆ ಹೆಂಗ್ ಹೇಳ್ರಿ? ಆಕ್ಚುಲಿ ಕರ್ನಾಟಕದಾಗ ಕಾಂಗ್ರೆಸ್ ಸರ್ಕಾರ ಬರುವಾಗ್ಲೇ ಅಧಿಕಾರ ಹಂಚಿಕೆ ಬಗ್ಗೆ ಮಾತಾಗಿತ್ತು. ಅದೇ ಫಾರ್ಮುಲಾ ಇಟ್ಕೊಂಡು ಈಗರೆ ನನಗೆ ಕೊಟ್ಟು ಬಿಡಬೇಕು. ಅರ್ಧ ಅಧಿಕಾರದ ಅವಧಿ ಎಲ್ಲ CM ಸಿದ್ದರಾಮಯ್ಯನವರೇ ಅನುಭವಿಸ್ತಾರೆ. ಈಗರೆ ನನಗೆ CM ಕುರ್ಚಿ ಕೊಡ್ಲೇಬೇಕು, ನಾಯಕತ್ವ ಬದಲಾವಣೆ ಆಗ್ಲೇಬೇಕು ಅಂತ ಜಿದ್ ಹಿಡಿದು ಕುಂತು ಬಿಟ್ಟಾರಂತ. ಹೋಗ್ಲಿ, ನೆಕ್ಸ್ಟ್ ಏನಪ್ಪಾ, ಅವ್ರು ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ನಿಮಗ ಕೊಟ್ಟ ಮಾತು ಉಳಿಸ್ಕೊಳ್ಲಿಕ್ ಆಗಿಲ್ಲ ಅಂತಂದ್ರ ಹೈಕಮಾಂಡ್ ಆಗ್ಲಿ, CM ಸಿದ್ದರಾಮಯ್ಯನವರಾಗ್ಲಿ ಈ ಮೀಡಿಯಾ ಮುಂದ ಓಪನ್ ಆಗಿ ಹೇಳ್ಬಿಡ್ಬೇಕು, ಇಲ್ಲ ಸಿದ್ದರಾಮಯ್ಯನವರೇ CM ಆಗಿ ಮುಂದುವರಿತಾರೆ ಇನ್ನ 2 ವರ್ಷ ಅಂತ ಹೇಳಿ. ಯಾಕಂದ್ರೆ ದಿನಕ್ಕೂ ಒಬ್ರೊಬ್ರು ನೋಡ್ರಿ, ಈಗ DKಶಿ ಬಣದವರು, ಅವ್ರ ಪ್ರೀತಿ ಪರವಾಗಿರುವವರು, ಅವರ ಅಭಿಮಾನಿಗಳು, ಅವ್ರು CM ಆಗ್ಬೇಕಂತ ಕನಸು ಕಾಣೋರು, ದಿನಕ್ಕೊಂದೊಂದು ಅವ್ರು ಮಾತಾಡೋರು, ಮೀಡಿಯಾದವ್ರು ದಿನ ಪ್ರಶ್ನೆ ಕೇಳೋರು, ಸಾಕಾಗಿ ಹೋಗಿರ್ತದ DCM DK ಶಿವಕುಮಾರ್ ಅವರಿಗೆ. ಏನ್ ಮಾಡ್ತಾರೆ ಹೇಳ್ರಿ? ಅದಕ್ಕ ಒಂದು CM ಕುರ್ಚಿ ಕೊಡಬೇಕು, ಇಲ್ಲಂದ್ರೆ ಕೊಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನೇರವಾಗಿ ಹೇಳ್ಬಿಡಬೇಕು. ಇಲ್ಲ ನೀವು ಅಕಸ್ಮಾತ್ ನನಗೆ CM ಕುರ್ಚಿ ಕೊಟ್ಟಿಲ್ಲ ಅಂತಂದ್ರ, CM ಹುದ್ದೆ ನನಗೆ ಬಿಟ್ಟು ಕೊಟ್ಟಿಲ್ಲ ಅಂತಂದ್ರ ನನಗೆ ಈ DCM ಹುದ್ದೆನೂ ಬೇಡ, KPCC ಅಧ್ಯಕ್ಷ ಪಟ್ಟನೂ ಬೇಡ, ಯಾವ ಅಧಿಕಾರ ಪದವಿ ಏನೂ ಬೇಡ, ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತನಂಗೆ ಇದ್ದು ಬಿಡ್ತೀನಿ ಅಂತ ಜಿದ್ ಹಿಡಿದು ಕುಂತು ಬಿಟ್ಟಾರತ್ತ DK ಶಿವಕುಮಾರ್ ಅವರು. ನೀವೇನೇ ಹೇಳ್ರಿ, ಕರ್ನಾಟಕದಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಂದ್ರ ಅಲ್ಲಿ DK ಶಿವಕುಮಾರ್ ಅವರೇ ಮುಖ್ಯ ಕಾರಣ. ಅವ್ರ ಪಾತ್ರನೇ ಬಹಳ ದೊಡ್ಡದು. ಇದನ್ನ ಹೈಕಮಾಂಡ್ ಒಪ್ಕೊಳ್ಳೇಬೇಕಾಗ್ತದೆ. ಆದ್ರ ಇದೆಲ್ಲ ಆದ್ಮೇಲೆ ಏನಾಗ್ತದಂದ್ರೆ, ಯಾಕಂದ್ರ ಮೀಡಿಯಾದವ್ರ ಪ್ರಶ್ನೆ ಕೇಳಿದಾಗ ಒಂದು ಕಡೆ DK ಶಿವಕುಮಾರ್ ನಕ್ಕೊಂತ ಹೋಗ್ತಾರ. CM ಆಗ್ಲಿಕತ್ತೀರೇನು ಅಂತ ಕೇಳಿದಾಗ, ಅದೇ CM ಆಗಿ ಮುಂದುವರಿತೀರೇನು ಅಂತ ಸಿದ್ದರಾಮಯ್ಯನವ್ರನ್ನ ಕೇಳಿದ್ರ ಎಷ್ಟು ಸುಟ್ಟಿಗೆ ಬರ್ತಾರ. ಏನ್ ಸುದ್ದಿ? ಇವ್ರಿಬ್ರು ರಿಯಾಕ್ಷನ್ ನೋಡಿದ್ರ ಹೇಳಕ್ ಬರೋದಿಲ್ರಿ. ರಾಜಕೀಯದಾಗ ಏನಾಗ್ತದ, ಹೋಗುವಾಗ DCM ಆಗಿದ್ದವರು ಬರುವಾಗ CM ಆದ್ರೂ ಆಶ್ಚರ್ಯ ಇಲ್ಲ ಅಂತ ಅನ್ಕೋಬಹುದು. ಆದ್ರೆ ಒಂದು ಮೂಲಗಳ ಪ್ರಕಾರ ಏನಂತಂದ್ರ, DK ಶಿವಕುಮಾರ್ ಅವರಿಗೆ ಇನ್ನು ಸತಾಯಿಸಬಾರ್ದು, ಅವರಿಗೆ CM ಹುದ್ದೆ ಕೊಟ್ಟು ಬಿಡೋಣ, ಸಿದ್ದರಾಮಯ್ಯನವ್ರಿಗೆ ಬೇಕಾದ್ರ ರಾಜ್ಯಸಭೆಗೆ ಕಳಿಸಿಬಿಟ್ಟು ಅಲ್ಲಿ ಒಂದು ರಾಷ್ಟ್ರೀಯ ಜವಾಬ್ದಾರಿನ ಕೊಟ್ಟು ಬಿಡೋಣ ಅನ್ನುವಂಥ ಗುಸುಗುಸುನೂ ಕಿವಿಗೆ ಬಿತ್ರಪ್ಪ. ಎಷ್ಟು ಖರೆ ಅನ್ನೋದು ಇನ್ನ ಕನ್ಫರ್ಮ್ ಆಗಿಲ್ಲ ನೋಡ್ರಿ. Hi sir, good evening. Sir, how do you see? Sir, about the meeting. Sir, how do you see this meeting? Sir, are you going to be? Sir, are you going to be? Sir, are you going to be the next minister of Sir. ನೋಡ್ರಿ, DK ಶಿವಕುಮಾರ್ ಅವರು DCM ಆಗಿ ಉಳಿತಾರೋ CM ಆಗ್ತಾರೋ ಗೊತ್ತಿಲ್ಲ. ಆದ್ರೆ ಈ ಬಿಡದಿ ಟೌನ್ಶಿಪ್ ವಿಚಾರದಾಗ ಮಾತಾಡಿದ್ ಕೇಳಿ ಅಲ್ಲಿನ ಮಂದಿ ಬಿಡಲಾರ್ದೆ ಬೆನ್ ಹತ್ತಿ ಬಿಟ್ಟಾರ. ರೈತರಂತೂ ಭಯಂಕರ ಸಿಟ್ಟಿಗೆದ್ ಬಿಟ್ಟಾರ. ಅದು ಬರಡು ಭೂಮಿ ಐತಿ, ಅಲ್ಲಿ ಯಾರು ರೈತರೇ ಇಲ್ಲ ಅಂತ ಅಂದ್ಬಿಟ್ರ. ಇದನ್ನ ಕೇಳಿ ರೊಚ್ಚಿಗೆದ್ದು ಬಿಟ್ಟಾರ. ಅಲ್ರಿ ನೋಡ್ರಿ, ನೀವು ಸ್ವಲ್ಪ ದೃಶ್ಯ ಹಚ್ಚ ಹಸಿರು ಮಲೆನಾಡ್ನಂಗ್ ಕಾಣಿಸ್ಲಿಕ್ಕತ್ತದ. ಇಂಥ ಭೂಮಿ ಬರಡಾಗ್ಲಿಕ್ಕೆ ಹೆಂಗ್ ಸಾಧ್ಯ ಐತಿ? ಅಲ್ಲಿ ರೈತರೇ ಇಲ್ಲ ಅಂತಂತಾರಂದ್ರ ಮತ್ ಸಿಟ್ಟು ಬರೋದಿಲ್ಲ ಏನ್ ಹೇಳ್ರಿ? ಬರಡು ಭೂಮಿ ಅಂತ, ರೈತರೇ ಇಲ್ಲಂತ, ಬಂಗಾರದ ಬೆಳೆಯುವಂಥ ಭೂಮಿ ಅಂತದು. ಆ ಭೂಮಿನ ಬರಡು ಭೂಮಿ ಅಂತ ಅಂದಾಗ ಅಲ್ಲಿನ ಮಂದಿ ಸಿಟ್ಟಿಗೇಳುದು ಸಹಜ ಐತಿ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಬಿಡ್ಬೇಕು, ನೀವು ಹಿಂಗ್ ಮಾಡೋದ್ ನಡೆಯುವುದಿಲ್ಲ ಅಂತ ಹೇಳಿ ಭಯಂಕರ ಸಿಟ್ಟಿಗೆದ್ದು ಬಿಟ್ಟಾರ DK ಶಿವಕುಮಾರ್ ಅವ್ರ ಮೇಲೆ. ನೋಡಮ್ಮ, ಕೃಷಿ ಯಾರು ಕೃಷಿ ಮಾಡ್ತಾ ಇಲ್ಲ, ಯಾರು ಕೃಷಿ ಮಾಡ್ತಾ ಇಲ್ಲ. ಅಲ್ಲಿರೋ ರೈತರು ಯಾರು ಇಲ್ಲ. ಒಬ್ರೋ ಇಬ್ರೋ 10 ಜನ 20 ಜನ ಇರ್ಬೋದು. ನೋಡಿ ಸ್ವಾಮಿ, ಬರಡು ಭೂಮಿ ಅಂತ ನೀವೇನ್ ಹೇಳ್ತಿದ್ದೀರಾ? ಇದು ಬರಡು ಭೂಮಿನಾ? ನೀವೇ ನೋಡಿ, ನೀವೆಲ್ಲೋ ಕುತ್ಕೊಂಡು ಹೇಳ್ತಿದ್ದೀರಾ ಬರಡು ಭೂಮಿ ಅಂತ. ಇಲ್ಲಿ ಕರೆಕ್ಟಾಗಿ ಬಂದು ಪರಿಶೀಲನೆ ಮಾಡಿ. ನೀವು ಪರಿಶೀಲನೆ ಮಾಡಕ್ಕೆ ಬರೋಕೆ ಸಮಯ ಇಲ್ಲ, ಅದು ಗೊತ್ತು. ಅದಕ್ಕೆ ನಾವೇ ವಿಡಿಯೋ ಮಾಡಿ ಕಳಿಸ್ತಿದೀವಿ. ಇದು ಬರಡು ಭೂಮಿನ, ಕೃಷಿಯ ಭೂಮಿನ ಏನು ಅಂತ ನೀವೇ ನೋಡಿ. ಇಂಥ ಪರಿಸರನ ನಾಶ ಮಾಡಿ ನೀವು ಯಾವ AICT ಮಾಡಬೇಕು ಕೊಟ್ಟಿದ್ದೀರಾ ಹೇಳಿ? ಇಂಥ ಪರಿಸರ ನಾಶ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ನೀವೇ ಉತ್ತರ ಕೊಡಿ. ಇಂಥ ಪರಿಸರನ ಹಾಳು ಮಾಡಿ, ಇಂಥ ಫಲವತ್ತಾದ ಭೂಮಿನ ಹಾಳು ಮಾಡಿ, ಬಡ ರೈತರುಗಳನ್ನ, ಸಣ್ಣ ಪುಟ್ಟ ರೈತರುಗಳನ್ನ ನೀವು ಹಾಳು ಮಾಡಿ ಏನ್ ಮಾಡ್ಬೇಕು ಅಂತ ಇದ್ದೀರಾ? ನೀವೇ ಉತ್ತರ ಕೊಡಿ ಇದಕ್ಕೆ. ಬರಡು ಭೂಮಿ, ಕೃಷಿ ಯಾರು ಇಲ್ಲ, ರೈತರೇ ಯಾರು ಇಲ್ಲ.
ರೈತರೇ ಇಲ್ಲ ಅಂತ ಹೇಳಿದ್ರೆ ಈ ತರ ಭೂಮಿಲಿ ಈ ತರ ಬೆಳೆಗಳನ್ನ ಬೆಳೀತಾರಾ? ಸರಿಯಾಗಿ ಕರೆಕ್ಟಾಗಿ ನೋಡಿ. ನಿಮ್ ಬರಕ್ಕೆ ಟೈಮ್ ಇಲ್ಲ, ಅದಕ್ಕೆ ನಾವೇ ವಿಡಿಯೋ ಮಾಡಿ ಕಳಿಸ್ತಾ ಇದೀವಿ, ನೋಡಿ. ಇನ್ನು ಇವತ್ತಿನ ದಿನಾಂಕ ಬಹಳ ಸ್ಪೆಷಲ್ ಅದ ನೋಡ್ರಪ್ಪ. ಮೇ 26, 2026. ಎಲ್ಲ 26 ಅನ್ನೋದು ಒಂದ್ ಸ್ಪೆಷಲ್ ಆದ್ರ, ಇದೇ ಮೇ 26ನೇ ತಾರೀಕು 12 ವರ್ಷಗಳ ಹಿಂದ್ ಅಂದ್ರ 2014ನೇ ಇಸವಿದಾಗ ಒಂದು ಐತಿಹಾಸಿಕ ಕ್ಷಣ ನಡೀತದ. ಅವತ್ತಿನಿಂದ ಇವತ್ತಿನ ತನಕ ಭಾರತದಾಗ ಕ್ರಾಂತಿಕಾರಿ ಬದಲಾವಣೆಗಳನ್ನೆಲ್ಲ ಕಣ್ಣಾರೆ ಕಂಡೇವ್ ನಾವು. ಇದೇ ದಿನ 12 ವರ್ಷಗಳ ಹಿಂದ ಮೋದಿಜಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಇವತ್ತಿಗೂ ಕಣ್ಣಿಗೆ ಕಟ್ಟದಂಗದ ನೋಡ್ರಪ್ಪ. मैं नरेंद्र दामोदर दास मोदी ईश्वर की शपथ लेता हूं कि प्रधानमंत्री के रूप में अपने कर्तव्यों का श्रद्धापूर्वक और शुद्ध अंतःकरण से ನಿರ್ವಹಣ ಕರುಂಗ. ಒಂದು ಕಡೆ ಮೋದಿಜಿ ಪ್ರಧಾನಿಯಾಗಿದ್ದ ಐತಿಹಾಸಿಕ ದಿನವನ್ನ ಅವರ ಅಭಿಮಾನಿಗಳು ಎಲ್ಲಾ ಅವರ ಪಕ್ಷದ ಕಾರ್ಯಕರ್ತರು ಸಂಭ್ರಮ ಸಂತೋಷದಿಂದ ಹಂಚ್ಕೊಳ್ಳಿಕತ್ತಾರ. ಆದ್ರೆ ಪಾಪ ಮತ್ತೊಂದು ಕಡೆ ಪ್ರಧಾನಿಯಾಗಬೇಕು ಅಂತ ಹಗಲು ಗನಸು ಕಾಣ್ಲಿಕತ್ತಿರುವಂತಹ ರಾಹುಲ್ ಗಾಂಧಿ ಅವರು ಅಕಸ್ಮಾತ್ ಏನರೆ ಪ್ರಧಾನಿ ಆಗ್ಬಿಟ್ರು ಅನ್ನುವಂಥ ಪ್ರಶ್ನೆ ಕೇಳಿದ್ರೇನೆ ಮಂದಿ ಹೆಂಗ್ ರಿಯಾಕ್ಟ್ ಮಾಡ್ಲಿಕತ್ತಾರ ಗೊತ್ತಾ? ಇವಾಗ ರಾಹುಲ್ ಗಾಂಧಿ ಅವ್ರು ಬಂದ್ರೆ ಏನಾಗುತ್ತೆ? ಬೇಡಪ್ಪ, ಏನಾಗುತ್ತೆ? ಅಯೋಮಯ ಆಗುತ್ತೆ ಅಷ್ಟೇ. ಅದೇ ಏನೊಂಚೂರು ವಿವರಿಸಿ. ಹೇಗೆ ಹೇಳೋದು? ಆ ತರ ನಾಯಕತ್ವ ಗುಣ ಇಲ್ಲ ಅವರಲ್ಲಿ. ನೋಡ್ರಿ, ಪಟ್ ಅಂತ ಬೇಡ 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 ಅನ್ಲಿಕತ್ತಾರ, ಅಷ್ಟ ಅಂಜ್ಲಿಕತ್ತಾರ. ಬರೇ ಪ್ರಶ್ನೆಗೆ ಇಷ್ಟ ನಿರ್ಲಕ್ಷ್ಯ, ಗಾಬರಿ, ಭೀಭತ್ಸವಾಗಿ ರಿಯಾಕ್ಟ್ ಮಾಡ್ಲಿಕತ್ತಾರ ಅಂದ್ರ ವಾಸ್ತವದಾಗ ರಾಹುಲ್ ಗಾಂಧಿ ಪ್ರಧಾನಿ ಆಗೋದು ಸಾಧ್ಯ ಐತೇನ್ರಿ? ಕಮೆಂಟ್ ಮಾಡಿ ತಿಳಿಸ್ರಲ್ಲ ನೀವ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.